ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಬ್ಬನ್ ಪಾರ್ಕ್ ಪ್ಯಾಲೇಸ್ ಮತ್ತು ವಿಧಾನಸೌಧ ಕೋರ್ಟ್ ಎಲ್ಲ ತೋರಿಸ್ತೀನಿ ಎಂದು. ಅದಾದ್ಮೇಲೆ ಒಂದು ವಿಡಿಯೋ ಹಾಕಿದ್ದೆ. ಅದಾದ್ಮೇಲೆ ಈಗ ತೋರ್ಸಕ್ ಬಂದಿದ್ದೀನಿ ಕಬ್ಬನ್ ಪಾರ್ಕ್ ಹತ್ತಿರ ಹೇಗಿದೆ ಅಂತ ತೋರಿಸ್ತೀನಿ. ಅದಾದ್ಮೇಲೆ ಫಸ್ಟ್ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಮಾತ್ರ ಸಖತ್ತಾಗಿದ್ದೀನಿ. ಇವತ್ತು ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ಅಂದ್ರೆ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಆಯ್ತು, ಸ್ಟೇಡಿಯಂ ಆಯ್ತು, ಮತ್ತೆ ವಿಧಾನಸೌಧ ಕೋರ್ಟ್, ಈ ತರದ್ದೆಲ್ಲ ತೋರಿಸ್ತೀನಿ. ಒಳಗಡೆಯಿಂದ ಹೋಗಿ ತೋರ್ಸಲ್ಲ, ಹಂಗೆ ರೋಡ್ ಮೇಲೆ ತೋರಿಸ್ಕೊಂತ ಹೋಗ್ತೀನಿ. ಇವತ್ತು ಟ್ರಾವೆಲ್ ಮಾಡಕ್ ಹೋಗೋಣ ಬನ್ನಿ. ಈಗ ಸದ್ಯಕ್ಕೆ ಹಿಂದ್ಗಡೆ ಸ್ಟೇಡಿಯಂ ಇದೆ, ಈ ಸೈಡ್ ಕಬ್ಬನ್ ಪಾರ್ಕ್ ಇದೆ. ಫಸ್ಟ್ ಕಬ್ಬನ್ ಪಾರ್ಕ್ ಹೋಗೋಣ, ಆಮೇಲೆ ವಿಧಾನಸೌಧಕ್ಕೆ ಹೋಗೋಣ. ಅಲ್ಲೇ ಕೋರ್ಟು ಇದೆ. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಹೋಗೋತ್ತೀನಿ ಸ್ಟೇಡಿಯಂ ತೋರಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಇದೇ ಕಬ್ಬನ್ ಪಾರ್ಕ್ ಒಳಗೆ ಎಂಟ್ರಿ ಆಗೋಣ ಈಗ. ಇದೇ ಕೋರ್ಟ್, ಹಿಂಗೆ ಒಳಗೆ ಹೋದ್ರೆ ಕಬ್ಬನ್ ಪಾರ್ಕ್ ಸಿಗುತ್ತೆ. ಇದು ಹೌದು, ಇಲ್ಲಿ ಕಾಣೋ ಕಬ್ಬನ್ ಪಾರ್ಕ್. ಒಳಗಡೆ ಹೋಗೋಣ ಈಗ. ಕಬ್ಬನ್ ಪಾರ್ಕ್ನ ಮ್ಯಾಪಿಂಗ್ ಲವರ್ಸ್ಗಳ ಸಾಮ್ರಾಜ್ಯದ ಕಬ್ಬನ್ ಪಾರ್ಕಿಗೆ ಸ್ವಾಗತ ಸುಸ್ವಾಗತ. ಕಬ್ಬನ್ ಪಾರ್ಕ್ ಎಂಟ್ರಿ ಆದ ಕೂಡಲೇ ಈ ತರ ಎಲ್ಲ ಸಿಗುತ್ತೆ. ಹಿಂಗೆ ನಾವು ಅಲ್ಲೇ ಅದ್ರ ಒಳಗಡೆ ಅಂತಾನು ದಾರಿ ಸಿಗುತ್ತೆ. ಆ ದಾರಿ ಹಿಡ್ಕೊಂತ ಬಂದ್ರೆ ಹಿಂದ್ಗಡೆ ಕೋರ್ಟ್ ಇದೆ ನೋಡಿ, ಕಾಣುತ್ತಾ ಕೋರ್ಟ್. ಇದು ಹೈಕೋರ್ಟ್, ನಮ್ಮ ಕರ್ನಾಟಕದ ಹೈಕೋರ್ಟ್ ಇಲ್ಲಿ ಸಿಗುತ್ತೆ. ಇದ್ರ ಮುಂದ್ಗಡೆನೆ ವಿಧಾನಸೌಧ ಇದೆ, ವಿಧಾನಸೌಧಕ್ಕೆ ಹೋಗೋಣ. ಇದಕ್ಕೇನು ನೋ ಕಾಸ್ಟ್. ಕಬ್ಬನ್ ಪಾರ್ಕಿಗೆ ಬರ್ಬೇಕಂದ್ರೆ ನೀವು ಯಾವುದೇ ತರ ದುಡ್ಡು ಏನು ಕೊಡ್ಬೇಕಾಗಿರ್ಲಿಲ್ಲ. ಹಿಂಗೆ ಬಂದು ಸ್ವಲ್ಪ ಆರಾಮ್ ಕುತ್ಕೊಂಡು ಹೋಗೋರು ಬಂದು ಹೋಗ್ಬೋದು. ಆದ್ರೆ ಸಿಂಗಲ್ಸ್ಗಳು ಬರಕ್ಕೆ ಸ್ವಲ್ಪ ಭಾಳ ಹಿಂಸೆ ಕೊಡ್ತಾರೆ, ಯಾಕಂದ್ರೆ ಎಲ್ಲ ಲವರ್ಸ್ಗಳೇ ಇರ್ತಾರೆ. ಅದ್ರ ಸಂಬಂಧ ಸಿಂಗಲ್ಸ್ಗಳು ಬರಲ್ಲ ಇಲ್ಲಿ ಜಾಸ್ತಿ, ಯಾಕಂದ್ರೆ ಅವ್ರು ನೋಡಿ ಮತ್ತೇನಾದ್ರೂ ಆಗುತ್ತೆ ಅಂತ ಬರೋದಿಲ್ಲ. ಆದ್ರೂ ಪರವಾಗಿಲ್ಲ, ಬರ್ಬೋದು, ಯಾರಾದ್ರೂ ಬಂದು ನೋಡ್ಕೋಬೋದು. ಈಗ ಹಂಗೆ ಇದಕ್ಕೆ ಹೋಗೋಣ, ಹೈಕೋರ್ಟ್ ಕಡೆ. ಎಷ್ಟೋ ಜನ ಲವರ್ಸ್ಗಳಿಂದ ತುಂಬೈತಿ. ಆದ್ರೆ ಏನ್ ಮಾಡ್ತೀವಿ ನಾವು ಸಿಂಗಲ್ ಆಗಿ ಅಡ್ಡಾಡೋದೇ ಆಗ್ತೈತೆ ಏನೋ. ನಮ್ಗೆ ಕೊನೆ ತನಕ ಅನ್ನೋರಿಗೆ ಲವರ್ ಸಿಗ್ತಾರ ಗೊತ್ತಿಲ್ಲ. ಅದನ್ನ ಬಿಟ್ಟಾಕಿ ಈಗ ಹೈಕೋರ್ಟ್ ಮುಂದ್ಗಡೆ ಹೋಗೋಣ. ಇಲ್ಲೇನಾದ್ರೂ ಇವಡೆ ಪರ್ಮಿಷನ್ ಐತಲ್ಲ ಗೊತ್ತಿಲ್ಲ, ಇರೋದಿಲ್ಲ ಹೈಕೋರ್ಟ್ ಅಂದ್ಮೇಲೆ. ಮತ್ತ ಹಂಗೆ ಸ್ವಲ್ಪ ತೋರಿಸ್ಕೊಂತ ಹೋಗ್ತೀನಿ. ವಿಧಾನಸೌಧ ಮುಂದೆ ಅಲ್ಲಿ ರೋಡಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಇಲ್ಲಿ ಪಾರ್ಕಲ್ಲಿ ಸಿಂಗಲ್ಸ್ ಹುಡ್ಕೊಂತಾರ, ಅವ್ರನ್ನ ಏನಂತ ಕೇಳಂತ ಬನ್ನಿ. ಹಂಗೆ ಪಾಪ ಸಿಂಗಲ್ಸ್ ಕಾಣ ಬರುತ್ತೆ ಬ್ರಾ. ಇಲ್ಲಿ ಸಿಂಗಲ್ಸ್ಗಳು ಅದಲ್ಲ ನೀವೆಲ್ಲಾರು, ಏನ್ ಅನ್ಸುತ್ತೆ ಲವರ್ಸ್ ನೋಡಿ ನಿಮಗೆ? ಅಲ್ಲ ಬ್ರಾ, ನೀವು ಇಲ್ಲಿ ನಿಮಗೆ ಏನ್ ಅನ್ಸುತ್ತೆ ಅಂದಿಲ್ಲಲ್ಲ ಲವರ್ಸ್ ನೋಡಿ? ಬರೀ ಕಬ್ಬನ್ ಪಾರ್ಕ್ ಲವರ್ಸ್ ಗಳಿಗೆ ಹೆಸರಾಗೈತಿ. ಯಾಕೆ ಬ್ರಾ? ಏನ್ ಓದ್ತಿರೋದ್ ಬ್ರೋ ಈಗ? ನಾವು ಫಸ್ಟ್ PUC. ಎಲ್ಲಾರು ಟಿವಿ ಚಾನಲ್ ಇಲ್ಲ ಬ್ರೋ, ನಾನೊಬ್ಬ ಯೂಟ್ಯೂಬರ್. ನಮ್ದು ಯೂಟ್ಯೂಬ್ ಚಾನಲ್ ಇಲ್ಲ, ಮಿಸ್ಟರ್ ಬ್ರೋ ಅಂತ ಇದೆ. ಸಬ್ಸ್ಕ್ರೈಬ್ 1 2 3 4 5 6 7 8. ಬಾಯ್ ಬ್ರೋ. ಅದೇ ಕಪಲ್ಸ್ ಗಳು ನೋಡಿ ನೀವು ಸಿಂಗಲ್ಸ್ ಇದ್ರಲ್ಲ, ಅದಕ್ಕೆ ಈ ಕಡೆ ಮಿಸ್ಟರ್ ಬ್ರೋ ಅಂತ ಬರುತ್ತೆ ನೋಡಿ. ಮಿಸ್ಟರ್ ಬ್ರೋ ಕನ್ನಡ ಇದರಲ್ಲಿ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಲೇಟ್ ಆಗಿ ಸಿಗೋದು. ಇನ್ಸ್ಟಾದಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಜಲ್ದಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಏನೋ ಒಂಥರ ಹಿಂಸೆ ಅನಿಸುತ್ತಂತೆ ಅವ್ರನ್ನ ಲವರ್ಸ್ಗಳು ನೋಡಿ. ಎಲ್ಲರಿಗೂ ಹೆಂಗ ಅನ್ಸುತ್ತೆ, ಮತ್ತು ನಮ್ಗೆ ಲವರ್ ಇದ್ರೆ ನಾವು ಹಿಂಗೆ ಕರ್ಕೊಂಡು ಕುಂದ್ರಿ. ಆದ್ರೆ ಫ್ರೆಂಡ್ಶಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಫ್ರೆಂಡ್ಶಿಪ್ ಜೊತೆಗೆ ಇರ್ತಾರೆ ಎಷ್ಟೋ ಜನ ಸಿಂಗಲ್ಸ್. ಹಂಗೆ ಈಗ ಕಬ್ಬನ್ ಪಾರ್ಕ್ ಅಲ್ಲಿ ಮುಗೀತು. ಸದ್ಯಕ್ಕೆ ಈಗ ಹೈಕೋರ್ಟ್ ಒಂದು ತೋರಿಸ್ಬೇಕು, ಈಗ ವಿಧಾನಸೌಧ ತೋರಿಸ್ಬೇಕು ನಿಮ್ಗೆ. ಹೋಗೋಣ ಮುಂದೆ. ಈಗ ವಿಧಾನಸೌಧ ಹೈಕೋರ್ಟ್ ನೋಡ್ಕೊಂಡು
ಅದಾದ್ಮೇಲೆ ಪ್ಯಾಲೇಸ್ ಇದೆ. ಪ್ಯಾಲೇಸ್ ನೋಡ್ಕೊಂಡ್ರೆ ಅಂದ್ರೆ ಪ್ಯಾಲೇಸ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ, ತೋರ್ಸತ್ತೆ. ಹೆಣ್ಮಕ್ರಿಗೆ ಜಲ್ದಿ ಗೊತ್ತಾಗುತ್ತೆ, ಯಾಕಪ್ಪ ಅಂದ್ರೆ ಪ್ಯಾಲೇಸ್ ಹೆಣ್ಮಕ್ಳು ಪುಟ್ಗೌರಿ ಸೀರಿಯಲ್ ನೋಡಿದ್ರಲ್ಲ, ಅದ್ರ ಸಂಬಂಧ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಈಗ ಹೋಗೋಣ ಬನ್ನಿ. ಫಸ್ಟ್ ಹೈಕೋರ್ಟ್ ವಿಧಾನಸೌಧ ಮುಗಿಸೋಣ. ಕಬ್ಬನ್ ಪಾರ್ಕ್ ಅಂತ ಹಂಗ ಹೊರಗಡೆ ಬಂದ್ವಿ. ಹೊರಗಡೆ ಬರುತ್ತೆ ನಮಗೆ ಕಾಣೋದೇನಪ್ಪಾ ಅಂದ್ರೆ ಹೈಕೋರ್ಟ್ ಮತ್ತು ವಿಧಾನಸೌಧ. ತೋರಿಸ್ತೀನಿ ಹೇಳಿ. ಹೈಕೋರ್ಟ್ ದ್ವಾರ ಬಾಗ್ಲು ಒಳಗಡೆ ಹೋದ್ರೆ ವಿಧಾನಸೌಧ ಎರಡು ಸಿಗುತ್ತೆ. ಬನ್ನಿ ಹೋಗೋಣ. ವಿಧಾನಸೌಧ ಇಲ್ಲಿದೆ ನೋಡಿ. ವಿಧಾನಸೌಧ ಕೋರ್ಟ್ ಕಾಣೋದಿಲ್ಲ. ವಿಧಾನಸೌಧ ಇಲ್ಲಿ ಹಿಂದ್ಗಡೆ ಇದೆ ನೋಡಿ. ವಿಧಾನಸೌಧಕ್ಕೆ ಸ್ವಾಗತ ಸುಸ್ವಾಗತ ಮತ್ತೊಂದು ಸರ್ತಿ. ಕೋರ್ಟ್ ಇಲ್ಲಿ ಹಿಂದ್ಗಡೆ ಇದೆ. ಕಾಣೋದಿಲ್ಲ ಕೋರ್ಟ್, ಯಾಕಂತ ಗಿಡ ಬೆಳೆಸಾರ. ವಿಧಾನಸೌಧ ನಮ್ಮನ್ನು ಕುತ್ಕೊಂಡ್ ಆಳುವವರು ಏನ್ ಮಾಡ್ಬೇಕು, ಅವ್ರ ಜನ ಅವ್ರು ನೋಡ್ಕೊಂತ ಇದಾರೆ, ಮತ್ತೊಬ್ಬರ ಜನ ನೋಡ್ಕೊಂತಿಲ್ಲ. ನಾವು ಓಟ್ ಹಾಕಿ ನಮ್ ಸೇವೆ ಮಾಡ್ಲಂತ ಓಟ್ ಹಾಕಿ ನಾವು ಕುದುರ್ಸಿರ್ತೀವಿ. ಆದ್ರೆ ನಮ್ಮನ್ನ ಆಳೋರು ಇಲ್ಲಿ ಕುತ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಂತ ಇರ್ತಾರೆ. ಆ ಸೌಧಕ್ಕೆ ವಿಧಾನಸೌಧ ಅಂತಾರೆ. ವಿಧಾನಸೌಧಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿದೆ ನೋಡ್ರಿ ವಿಧಾನಸೌಧ. ನೀವು ಮೆಜೆಸ್ಟಿಕ್ಲಿಂತ BR ಅಂಬೇಡ್ಕರ್ ವಿಧಾನಸೌಧ ಸರ್ಕಲ್ ಅಂತ ಹೇಳಿದ್ರೆ ಬಂದು ಇಲ್ಲಿಗೆ ನಿಲ್ಲಿಸ್ತಾರೆ ಬಸ್. ಇಲ್ಲಿ ಬಂದ್ರೆ ನಿಮ್ಗೆ ವಿಧಾನಸೌಧ, ಕೋರ್ಟ್, ಕಬ್ಬನ್ ಪಾರ್ಕ್, ಪ್ಯಾಲೇಸ್ ಎಲ್ಲ ನೋಡ್ಬೋದು. ಈಗ ವಿಧಾನಸೌಧ ಕೋರ್ಟ್ ಹತ್ರ ತೋರ್ಸಕ್ಕಾಗಲ್ಲ, ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಮತ್ತೆ ಅಂದ್ರೆ ಇಲ್ಲಿಂದನೇ ನೋಡ್ಕೊಳ್ಳಿ. ಹಿಂದ್ಗಡೆ ಇದೆ ಕೋರ್ಟ್ ಇದೆ, ಇದು ವಿಧಾನಸೌಧ. ಇವನ್ನೆಲ್ಲ ನೋಡಿದಾದ್ಮೇಲೆ ಮತ್ತೆ ಈಗ ಪ್ಯಾಲೇಸ್ಗೆ ಹೋಗೋಣ. ಇಲ್ಲಿಂದ 2.5 ಕಿಲೋಮೀಟರ್ ಪ್ಯಾಲೇಸ್ ಇದೆ. ಹಂಗ ಅಲ್ಲೇ ಬೈಕ್ ತರ್ಗಿಸ್ತೀನಿ, ಬೈಕ್ ತಗೊಂಡು ಹೋಗೋಣ. ಪ್ಯಾಲೇಸ್ಗೆ ಹೋಗಿ ಪ್ಯಾಲೇಸ್ ಒಂದು ತೋರಿಸ್ಕೊಂಡು ಅದಾದ್ಮೇಲೆ ನಾನು ಮನೆಗೆ ಹೋದಾರೆಲ್ಲ ಇದು ಇದೆ, ಏನಪ್ಪಾ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಎಲ್ಲರಿಗೂ ಗೊತ್ತಿರ್ಬೇಕು ಆ ಸ್ಟೇಡಿಯಂ ಅಂದು. ಆ ಸ್ಟೇಡಿಯಂ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಬೈಕಿನ ಹತ್ರ ಹೋಗಿ ಬೈಕ್ ತಗೊಂಡು ಹಾಗೆ ಪ್ಯಾಲೇಸ್ ಹೋಗೋಣ. ಪ್ಯಾಲೇಸ್ನಲ್ಲಿ ಅಲೋ ಇದೆ, ಆದ್ರೆ ನೋಡೋಣ ಅಂತ. ಒಳಗಡೆ ಹೋಗಿ ತೋರಿಸೋದಾದ್ರೆ ತೋರಿಸ್ತೀನಿ. ನಾನು ಹೊರಗಡೆ ನಿಂತಾನೆ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ ವಿಧಾನಸೌಧ ಮತ್ತು ಕೋರ್ಟ್ ನೋಡ್ಕೊಂಡು ಅದಾದ್ಮೇಲೆ ಕಬ್ಬನ್ ಪಾರ್ಕ್ ನೋಡ್ಕೊಂಡು ಈಗ ಪ್ಯಾಲೇಸ್ ಹೋಗೋಣ. ಹಂಗೆ ನಮ್ಮ ಗಾಡಿ ಸರ್ವಿಸ್ದೆ, ಎಲೆಕ್ಟ್ರಿಕ್ ಗಾಡಿ ತಗೊಂಡು EV ಸೈಕಲ್. ಈಗ ಪ್ಯಾಲೇಸ್ಗೆ ಹೋಗೋಣ ಬನ್ನಿ. ಎಷ್ಟು ಹಿಂಗೆ ಸ್ಟ್ರೇಟ್ ಒಂದು 2.5 ಕಿಲೋಮೀಟರ್ ಇದೆ ಪ್ಯಾಲೇಸ್. ಆ ಪ್ಯಾಲೇಸ್ ಒಂದು ತೋರಿಸ್ಕೊಂಡು ಒಳ್ಳೆ ಇದೇ ರೂಟಲ್ಲೇ ರಿಟರ್ನ್ ಬಂದ್ರೆ ನಮಗೆ ಇದು ಸಿಗುತ್ತೆ, ಏನಪ್ಪಾ ಅಂದ್ರೆ ಸ್ಟೇಡಿಯಂ. ವಾಪಸ್ ಇಲ್ಲ ಹೋಗುತ್ತೆ ಸ್ಟೇಡಿಯಂ ತೋರಿಸ್ಕೊಂತ. ಸ್ಟೇಡಿಯಂಗೆ ಒಳಗೆ ಎಂಟ್ರಿ ಇಲ್ಲ ನೋಡಿದ್ರೆ ಅದು. ಈಗ ಫಸ್ಟ್ ಪ್ಯಾಲೇಸ್ ಹೋಗೋಣ. ಪ್ಯಾಲೇಸ್ ಬರ್ತೀನಿ ಅಂತ ಹೇಳ್ತೆ. ನೀವು ಯಾರಾದರೂ ಬೆಂಗಳೂರು ಟ್ರಾವೆಲ್ ಮಾಡ್ಬೇಕಂದ್ರೆ ಬಸ್ ಗೀಸ್ ಬಂದ್ರೆ ನೀವು ಅಂತಂದ್ರೆ ನೋಡಕ್ತಿದ್ರೆ ಏನಾಗಲ್ಲ. ಅದಕ್ಕೆ ನೀವು ಈ EV ಸ್ಕೂಟರ್ ಅನ್ನೋದು ಬೆಟ್ರ್. ನಿಮ್ಗೆ 2 ದಿವಸಕ್ಕೆ 500 ರೂಪಾಯಿ ಆಗುತ್ತೆ. 200 ಕಿಲೋಮೀಟರ್ ಸಿಗುತ್ತೆ. ಎಷ್ಟಾದ್ರೂ ಅಡ್ಡಾಡ್ಬೋದು. ಇಡೀ ಬೆಂಗಳೂರು ತುಂಬ ಅಡ್ಡಾಡ್ಬೋದು ನೀವು. ಎಲ್ಲಾದ್ರೂ ನಿಮ್ಗೆ ಬ್ಯಾಟ್ರಿ ಚಾರ್ಜಿಂಗ್ ಸಿಗುತ್ತೆ. ಬಂದು ಈ ಬೈಕ್ ತಗೋಬೋದು ನೀವು ಆಧಾರ್ ಕಾರ್ಡ್ ಇದ್ರೆ ಸಾಕು, ನಿಮ್ ಬೈಕ್ ಕೊಡ್ತಾರೆ. ಬೆಂಗಳೂರು ಟೂರ್ ಮಾಡೋಕ್ಕೆ ಬೆಸ್ಟ್ ಆದದ್ದು ನಿಮಗೆ ಬೈಕ್.
ಇದಕ್ಕೆ ಯಾವುದೇ DL ಬೇಕಾಗಿಲ್ಲ, ಹೆಲ್ಮೆಟ್ ಬೇಕಾಗಿಲ್ಲ. ನಡಿ, ಪೊಲೀಸರು ಏನು ಮುಟ್ಟೋದಿಲ್ಲ. ಇನ್ನು 1.5 ಕಿಲೋಮೀಟರ್ ಇದೆ ಪ್ಯಾಲೇಸ್. ಇಲ್ಲಿ ಮಟ್ಟ ಹಿಂಗೆ ಇರ್ಕೊಂಡು ಹೋಗೋಣ, ಏನಾಗೆ ಆ್ಯಪ್ ಮಾಡಿಡೋಣ, ನೋಡಿದ್ರೆ ಆಯ್ತು. ಮಟ್ಟ ಸೈಲೆಂಟ್ ಆಗಿ ಹೋಗುತ್ತೆ ಗಾಡಿ. ಇದು ನಿಮ್ಗೆ ಬೆಂಗಳೂರು ಟೂರ್ ಮಾಡಕ್ ಬೆಸ್ಟ್ ಬೆಸ್ಟ್ ಬೆಸ್ಟ್. ಈಗ ಒಂದ್ ವೇಳೆ ನಿಮ್ದು ಓನ್ ವೆಹಿಕಲ್ ತಂದಿರಿ ಅಂದ್ರೆ ಅದಕ್ಕೆ ಹೆಲ್ಮೆಟ್ ಬೇಕು, ಮತ್ತೆ DL ಬೇಕು, RC ಬುಕ್ ಬೇಕು, ಎಲ್ಲ ಬೇಕು. ಆದ್ರೆ ಇದಕ್ಕೆ ಹಂಗಲ್ಲ, ನೀವು ಬರೀ ಆಧಾರ್ ಕಾರ್ಡ್ ಮೇಲೆ ಆ ಗಾಡಿ ಕೊಟ್ರೆ ಮುಗೀತು. ಯಾವ DL ಬೇಡ, ಯಾವ್ದು ಹೆಲ್ಮೆಟ್ ಬೇಡ, ಯಾವ್ದು ಬೇಡ, ಆರಾಮಾಗಿ ನೀವು ಡ್ರೈವಿಂಗ್ ಮಾಡ್ಬೋದು. ಇದು ಕಡಿಮೆ ರೇಟಲ್ಲಿ ಇದೆ. ಅದನ್ನ ಹೇಳಿದ್ನಲ್ಲ, 500 ರೂಪಾಯಿಗೆ ನಿಮ್ಗೆ 200 ಕಿಲೋಮೀಟರ್ ಬರುತ್ತೆ. ಅದು ಒಂದು 2 ದಿವಸದಲ್ಲಿ ಹೊಡ್ಕೋಬಹುದು. ನೀವು 2 ದಿವಸ ಟೈಮ್ ಇರುತ್ತೆ, ಅಷ್ಟರೊಳಗೆ ನೀವು ಹೊಡ್ಕೋಬಹುದು. ಮತ್ತೆ ಅದಾದ್ಮೇಲೆ ನೀವು ಇದನ್ನ ರಾಂಗ್ ರೂಟ್ ಅಲ್ಲಿ ಹೋದ್ರೆ ಪೊಲೀಸರು ಕೆಲವೊಂದು ಟೈಮ್ ಬೈತಾರೆ, ಯಾವ ಕಡೆ ಬರ್ತಿಲ್ಲ ಅಂದ್. ಅದ್ರ ಪರವಾಗಿಲ್ಲ ಅಂತ ಸುಮ್ಮನೆ ಮತ್ತೆ ಬಿಡ್ತಾರೆ. ಹಂಗೆ ಇದರಲ್ಲಿ ಎಲ್ಲ ಅವಕಾಶನೂ ಇದೆ. ಇದನ್ನ ತಗೊಂಡ್ ಹೇಳಿದ್ರೆ ನೀವು ಬೆಸ್ಟ್ ಬೆಂಗಳೂರು ಟೂರ್ನ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಹಾಕರಲ್ಲ ಅವ್ರದ್ದು. ಹಂಗೆ ನಾನು ನಮ್ಗೆ ಅನುಕೂಲ ಆಗಂತ ತಗೊಂಡ್ ಹಾಕಾಡ್ತಾ ಇದೀನಿ. ಸ್ವಲ್ಪ ಮುಂದಕ್ಕೆ ತಗೊಂಡ್ ಗಾಡಿ. ನಾನಲ್ಲಪ್ಪ, ಅಲ್ಲಿ ಈಚೆ ಕಡೆ ಕಾರ್ ನಾನು ಹೋಗಲ್ಲಪ್ಪ. ಯಾಕಣ್ಣ ಹಂಗ್ ನೋಡ್ತೀಯ? ಏಮ್ರಾ ಗುರ್ಕೊಂಬರ್ಲಿ ಅಂದ. ಅದೇನ್ ಕಾಯ್ತು ಬಿಡಿ ಬ್ರೋ. ವಿಡಿಯೋ ಬ್ರೋ, ಲಾಗರ್, ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ. ಚಾನಲ್ ಮಿಸ್ಟರ್ ಬ್ರೋ ಕನ್ನಡ ಅಂತ. ಇದು ಪೂರ ಪ್ಯಾಲೇಸ್ ಗ್ರೌಂಡ್ ನೋಡಿ. ಇದು ಒಂಥರ ಘಾಟ್ ಸೆಕ್ಷನ್ ಇದ್ದಂಗಿದೆ. ಬೆಂಗಳೂರು ಪ್ಯಾಲೇಸ್ ಯಾರ್ಯಾರು ನೋಡಿದ್ದೀರಾ, ನೋಡಿದ್ದೀರಾ ಅಂದರು ಇಲ್ಲಿ ಬಂದು ನೋಡ್ಕೊಂಡು ಹೋದರು ಕಮೆಂಟ್ ಹಾಕಿ. ಬೆಂಗಳೂರು ಪ್ಯಾಲೇಸ್ ನಾನು ಬಂದಿದ್ದೆ ಅಂದು. ಮತ್ತೆ ಈ ಪ್ಯಾಲೇಸ್ ನೋಡದೇ ಇರೋರು ಯಾರು ಇರಲ್ಲ. ಆಲ್ಮೋಸ್ಟ್ ಹೆಣ್ಮಕ್ಳಕರೆ ಎಲ್ಲರೂ ನೋಡಿರ್ತಾರೆ. ಯಾಕಂದ್ರೆ ಒನ್ಸ್ ಅಪಾನ್ ಎ ಟೈಮಲ್ಲಿ ಪುಟ್ಗೌರಿ ಎಂಬ ಸೀರಿಯಲ್ ಫುಲ್ ಫೇಮಸ್ ಆಗಿತ್ತು. ಆ ಪುಟ್ಗೌರಿ ಎಂಬ ಸೀರಿಯಲ್ ನಡೆದಿರುವಂಥ ಪ್ಲೇಸ್ ಇದೆ. ಆ ಪುಟ್ಗೌರಿ ಸೀರಿಯಲ್ ನಡೆದಿರೋ ಪ್ಲೇಸ್ ಇದೆ. ಫುಲ್ಲು ಎಲ್ಲರಿಗೂ ಗೊತ್ತಿರುತ್ತೆ ಅಷ್ಟೇ ಅಂತ ನೋಡಿದ್ರೆ ಆಯ್ತು. ಇದೆ ನೋಡ್ರಿ ಪ್ಯಾಲೇಸ್. ಒಳಗೆ ಹೋಗಕ್ಕೆ ನಮಗೆ ಆಗಲ್ಲ. ಇದು ಪ್ಯಾಲೇಸ್ ಗ್ರೌಂಡ್. ಯಾವುದೋ ಶತಮಾನದಲ್ಲಿ ಕಟ್ಟಿಸಿದ ಈ ಅರಮನೆಯನ್ನು ಬೆಂಗಳೂರಿಗೆ ಪ್ಯಾಲೇಸ್ ಆಗಿ ಮಾಡಿದರು. ಈ ಪ್ಯಾಲೇಸ್ ತುಂಬ ದೊಡ್ಡದಾಗಿದೆ. ಹಂಗೆ ಜಾಗನೂ ತುಂಬ ಹೊಂದಿದೆ. ಇದು ಪೂರ ಇಲ್ಲಿ ಬಂದಂಥ ಯಾರಪ್ಪ
ಗೊತ್ತಾಗಲ್ಲ. ಇಲ್ಲಿ ಪ್ಯಾಲೇಸ್ ನೋಡಕ್ ಬಂದಂತ ಎಲ್ಲರಿಗೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದು, ಯಾರಾದ್ರೂ ಪಾರ್ಕ್ ಮಾಡ್ಕೋಬಹುದು. ನಾನಾದ್ರ ಗಾಡಿಯಲ್ಲೇ ಹೊರಗೆ ಪಾರ್ಕ್ ಮಾಡಿ ಬಂದೆ. ಇಲ್ಲಿಂದ ನೋಡ್ರಿ ಪ್ಯಾಲೇಸ್ ಸಖತ್ತಾಗಿ ಕಾಣುತ್ತೆ. ಹಿಂಗೆ ಬೆಂಗಳೂರು ಪ್ಯಾಲೇಸ್ ನೋಡಿದ್ವಿ. ಅದಾದ್ಮೇಲೆ ನಿಮ್ಗೆ ಲಾಸ್ಟ್ನಾಗ ತೋರಿಸ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ. ಒಳಗಡೆ ಏನು ಎಂಟ್ರಿ ಇಲ್ಲ, ಹಂಗೆ ಹೋಗೋ ದಾರಿಯಲ್ಲೇ ಇದೆ, ಇಲ್ಲೇ ಇದೆ ಅಂತ ತೋರಿಸ್ತೀನಿ. ಅದಾದ್ಮೇಲೆ ಮನೆಗಡೆ ಹೋದ್ರಾಯ್ತು. ಫಸ್ಟ್ ಈಗ ಸ್ಟೇಡಿಯಂ ಹೋಗೋಣ. ಇಲ್ಲಿ ಇದು ಇದೆ ಅಲ್ಲ, ಬೆಂಗಳೂರು ಪ್ಯಾಲೇಸ್ಲಿಂತ 3 ಕಿಲೋಮೀಟರ್ ಇದೆ. ಇಲ್ಲಿಂದ 3 ಕಿಲೋಮೀಟರ್ ಹೋಗೋಣ ಬನ್ನಿ. ಮತ್ತು ಒಳ್ಳೆ ಮೈರಾವತ ಇದೆ, ಇದರಲ್ಲಿ ಹೋದ್ರೆ ಎಷ್ಟೊತ್ತಿನ ಸೇವಲ್ಲ. ಲೆಟ್ಸ್ ಗೋ. ಇದು ಇಲ್ಲೇ ಇದ್ರ ಮುಂದೆ ನೋಡ್ರಿ, ಎಲ್ಲಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ವಾತಾವರಣ ಏನಿತ್ತು. ಸಖತ್ತಾಗಿದೆ. ನೋಡ್ಕೊಂತ ಹಾಗೆ ಹೋಗ್ತಿದ್ದೆ ನಾನು. ಈಗ ಗಾಡಿ ಅಂಟಲ್ಲಿ ಕೈ ತೆತ್ತಿತ್ತು, ಮತ್ತು ಮೇಂಟೈನ್ ಮಾಡ್ಕೊಂಡೆ ಅಂದ್ರೆ ನಮ್ಮ ಗಾಡಿ ನನ್ನ ಮೇಲೆ ಕಾಳಲ್ಲ ಹೋಗು. ಸ್ಟೇಡಿಯಂ ಲೊಕೇಶನ್ ಕಾಣಿಸ್ತಾ ಹೊಂಟಿದ್ದೀನಿ. ಈಗ ಇಲ್ಲವಾಗಿ ರೈಟ್ ಮಾಡ್ತಿದ್ರೆ ನಾವು ಇಲ್ಲಿದ್ದೇವೆ. ಸ್ಟೇಡಿಯಂ ಇರೋದಿಲ್ಲಿ. ಆರಂಭ ಮಾಡಿ ಎಲ್ಲ ಪ್ಲೇಸನ್ನು ತೋರಿಸಿದ್ದೀನಿ. ಯಾವ್ದಾದ್ರು ಹೇಳಿದ್ನಪ್ಪ ಅವನ್ನೆಲ್ಲ ತೋರಿಸಿದ್ದೀನಿ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಏನೋ ಒಂಥರ ಖುಷಿ ಅನಿಸುತ್ತೆ ವಿಡಿಯೋ ಮಾಡೋಕ್ಕಂತ, ಹೆಮ್ಮೆ ಅನಿಸುತ್ತೆ ಹಂಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಥರದಾದಂಥ ಒಂದು ವಿಡಿಯೋನ ತರ್ತೀನಿ. ಆ ವಿಡಿಯೋಗೋಸ್ಕರ ಕಾಯಿರಿ ಅಲ್ಲಿ ಮಟ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ. ಐ ಲವ್ ಯು ಟು ಆಲ್.